ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸುದ್ದಿ ಮಿತ್ರ ಕುದೂರು ಮಹೇಶ್. ಮಾಗಡಿ ತಾಲೂಕು ಕುದೂರು ಗ್ರಾಮದಲ್ಲಿ ಭಾನುವಾರ ತಿರುಮಲೇಶ್ ಸ್ನೇಹ ವೃಂದದ ವತಿಯಿಂದ ತಿರುಮಲೇಶ್ ರವರ ಸವಿನೆನಪಿಗಾಗಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಹಾಗೂ ಶಾರ್ಟ್ ಪಿಚ್ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿ ಮತ್ತು ವಿದ್ಯಾರ್ಥಿಗಳಿಗೆ ಸ್ಕೂಲ್ ಬ್ಯಾಗ್ ವಿತರಣಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಸವಿ ಸವಿ ನೆನಪು ಸಾವಿರ ನೆನಪು, ಸಾವಿರ ಕಾಲಕ್ಕೂ ಸವೆಯದ ನೆನಪು, ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು. ಸವಿ ಸವಿ ನೆನಪು ಸವಿ ಸವಿ ನೆನಪು ಸಾವಿರ ನೆನಪು, ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು. ಏನೋ ಒಂದು ತೊರೆದ ಹಾಗೆ, ಯಾವುದೋ ಒಂದು ಪಡೆದ ಹಾಗೆ, ಅಮ್ಮನ ಮಡಿಲ ಅಪ್ಪಿದ ಹಾಗೆ, ಕಣ್ಣಂಚಲ್ಲಿ ಕಣ್ಣೀರ ನೆನಪು. ತಿರುಮಲೇಶ್ ಅವರ ಭಾವಚಿತ್ರಕ್ಕೆ ಅವರ ತಾಯಿ ಮತ್ತು ಕುಟುಂಬಸ್ಥರು ಪೂಜೆ ಸಲ್ಲಿಸಿ ರಕ್ತದಾನ ಶಿಬಿರಕ್ಕೆ ಚಾಲನೆಯನ್ನು ನೀಡಲಾಯಿತು. ಇನ್ನು ಈ ಕಾರ್ಯಕ್ರಮದಲ್ಲಿ ತಿರುಮಲೇಶ್ ರವರ ಹುಟ್ಟುಹಬ್ಬದ ಪ್ರಯುಕ್ತ ಶಾಲಾ ಮಕ್ಕಳಿಗೆ ಬ್ಯಾಗ್ ವಿತರಣಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ತಿರುಮಲೇಶ್ ಸ್ನೇಹ ವೃಂದದ ವತಿಯಿಂದ ಭಾನುವಾರ ಶಾರ್ಟ್ ಪಿಚ್ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯನ್ನು ಉದ್ಘಾಟಿಸಲು ಮಾಗಡಿ ಜನಪ್ರಿಯ ಶಾಸಕರಾದ ಎ ಮಂಜುನಾಥ್ ರವರು ಭಾನುವಾರ ಕುದೂರಿನ ರಾಮಲೀಲಾ ಕ್ರೀಡಾಂಗಣಕ್ಕೆ ಆಗಮಿಸಿ ಕ್ರೀಡಾಪಟುಗಳಿಗೆ ಅಭಿನಂದನೆ ಸಲ್ಲಿಸಿದರು. ಈ ಕಾರ್ಯಕ್ರಮದಲ್ಲಿ ಶಾಸಕರಾದ ಎ ಮಂಜುನಾಥ್ ರವರಿಗೆ ಹಾಗೂ ಕನ್ನಡ ಉಪನ್ಯಾಸಕರಾದ ಚಂದ್ರಕುಮಾರ್ ರವರು ಹಾಗೂ ಆಂಗ್ಲ ಭಾಷಾ ಶಿಕ್ಷಕರಾದ ಹನುಮಂತರಾಜರವರಿಗೆ ತಿರುಮಲೇಶ್ ಸ್ನೇಹ ವೃಂದದ ವತಿಯಿಂದ ಸನ್ಮಾನಿಸಲಾಯಿತು. ರಕ್ತದಾನ ಶಿಬಿರವನ್ನು ಮಾಡುವುದರ ಮೂಲಕ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ ಅವರ ಸವಿ ನೆನಪು ಸದಾ ನಮ್ಮ ಜೊತೆ ಇರಲಿ ಎನ್ನುವಂಥ ವಿಚಾರದಲ್ಲಿ ನಾವೆಲ್ಲ ಸೇರಿದ್ದೇವೆ. ತಿರು ಬಹಳ ಒಳ್ಳೆ ವ್ಯಕ್ತಿತ್ವ ಇರತಕ್ಕಂಥ ಒಳ್ಳೆಯ ಜನಸ್ನೇಹಿ ಯುವಕ. ಈ ಕುದೂರು ಪಟ್ಟಣದಲ್ಲಿ
ಅವನು ಎಲ್ಲರನ್ನೂ ಕೂಡ ಸಮಾನಾಂತರದಲ್ಲಿ ಪ್ರೀತಿಸ್ತಿದ್ದಂತ ಒಬ್ಬ ಹೃದಯ ಶ್ರೀಮಂತಿಕೆ ಇಟ್ಕೊಂಡಿರ್ತಕ್ಕಂಥ ಒಬ್ಬ ಯುವಕನಾಗಿದ್ದ. ಆದರೆ ವಿಧಿ ಎರಡನೇ ಕರೋನಾ ಅಲೆನಲ್ಲಿ ಅವನನ್ನು ಬಿಡಲಿಲ್ಲ, ಅವನನ್ನ ಕರ್ಕೊಂಡ್ಬಿಡ್ತು. ಸೊ ಅವನ ನೆನಪು ಸದಾ ನಮ್ಮ ಹೃದಯದಲ್ಲಿ, ನಮ್ಮ ಮನಸ್ಸಿನಲ್ಲಿ ಇದೆ, ಯಾವಾಗೂ ಇರ್ತದೆ. ಪ್ರತಿ ವರ್ಷ ಕೂಡ ಅವನ ಸವಿ ನೆನಪಿನಲ್ಲಿ ಈ ತರದ ನಮ್ಮ ಯುವಕರಿಗೆ ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥದ್ದು ಒಂದು ವಿಶೇಷ. ಸದಾ ಇದು ನಡೀಲಿ ಅನ್ನುವಂತ ಒಂದು ಆಶಾಸನೆಯನ್ನ ನಾನು ಕೊಡ್ತಾ, ಇವತ್ತು ನಮ್ಮ ಗುರುಗಳಿಬ್ಬರಿಗೂ ಅವರ ಗುರುಗಳಿಗೆ ಅವರ ಸವಿ ನೆನಪಿನಲ್ಲಿ ಇರುವವರ ಸವಿ ನೆನಪಿನಲ್ಲಿ ಇವತ್ತು ಅವರಿಗೆ ಗೌರವಿಸಿರುವುದು ಕೂಡ ಒಂದು ಸಂತೋಷದ ವಿಚಾರ ಅಂತ ಹೇಳಿ ನಾನಾದರೂ ಭಾವಿಸ್ತೀನಿ. ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಶುಭ ಹಾರೈಸ್ತೀನಿ. ತಿರುಮಲೇಶ್ ನನ್ನ JOC ವಿದ್ಯಾರ್ಥಿ. ವಾಸ್ತವದಲ್ಲಿ ಅವರ ತಂದೆ ಅವರ ತಾತ ಅವನನ್ನ PUC ಸೇರ್ಸಕ್ಕೆ ಅಂತ ನಮ್ಮ ಕಾಲೇಜಿಗೆ ಬಂದಾಗ ನನ್ನನ್ನ ಕೇಳಿದಾಗ ಇವನು SSLC ತುಂಬಾ ಕಡಿಮೆ ಅಂಕ ತೆಗೆದುಕೊಂಡಿದ್ದಾನೆ, ತುಂಬಾ ಪಟಿಂಗ, ಇವನಿಗೆ ಬೇರೆ ಏನಾದ್ರು ಅವನಿಗೆ ವೃತ್ತಿಗೆ ಅನುಕೂಲ ಆಗುವಂತ ಯಾವ್ದಾರ ಕೋರ್ಸ್ ಇದ್ರೆ ಹೇಳಿ ಸರ್ ಅಂತ ಹೇಳಿ ಅವರ ತಾತ ಕೇಳಿದಾಗ ನಾನು ಅವರಿಗೆ ನಮ್ಮಲ್ಲಿ JOC ಇದೆ, ವೃತ್ತಿ ಶಿಕ್ಷಣ ತರಬೇತಿ ಇದೆ, ಅದನ್ನು ಸೇರಿಸಿ ಒಳ್ಳೇದಾಗುತ್ತೆ ಅಂತ ಹೇಳಿ ನಾನು ಹೇಳಿದಾಗ ನನ್ನ ಮಾತಿನಂತೆ ಪಾಪ ಅವ್ರು ಸೇರಿಸಿದ್ರು. ಅವನು ಕೂಡ ತುಂಬಾ ಒಳ್ಳೆಯ ವಿದ್ಯಾರ್ಥಿ, JOC ವಿದ್ಯಾರ್ಥಿ ಆದ್ರೂ ಕೂಡ PUC ಮತ್ತು JOCಗೂ ಸ್ವಲ್ಪ ದೂರ ಇದ್ರೂ ಕೂಡ ನಾವೆಲ್ಲ ಎಲ್ಲ ತರಗತಿಗಳನ್ನ ನಾವು ತೆಗೆದುಕೊಳ್ತಾ ಇದ್ದೋ. ಆ ಸಂದರ್ಭದಲ್ಲಿ ನನ್ನನ್ನು ಕಂಡ್ರೆ ಅವನು ಭಯ ಪಡ್ತಾ ಇದ್ದ, ಯಾಕಂದ್ರೆ ತಾತ ಎಲ್ಲಿ ಹೇಳ್ಬಿಡ್ತಾರೋ ಅನ್ನುವಂತಹ ಭಯ ಅವನನ್ನ ಕಾಡ್ತಾ ಇತ್ತು. ಅವನ ಈ ಸಾವಿನ ನೆನಪು ನಿಜವಾಗ್ಲೂ ಕೂಡ ನಮ್ಗೆ ತುಂಬಾ ದುಃಖದ ಸಂಗತಿ. ನನ್ನ ಮುಂದೆ ಬೆಳೆದಂತಹ, ನನ್ನ ಮುಂದೆ ಬೆಳಿಬೇಕಾಗಿದ್ದಂತಹ ಶಿಷ್ಯ ತೀರ್ಕೊಂಡಾಗ ಒಬ್ಬ ಗುರುವಿಗೆ ತುಂಬಾ ಸಂಕಟ ಆಗುತ್ತೆ. ಆ ಸಂಕಟವನ್ನು ನಾನು ತುಂಬಾ ಅನುಭವಿಸಿದೆ. ಈ ವಿಚಾರ ಗೊತ್ತಾದಾಗ ಬಹುಶಃ ಎಲ್ಲ ನನ್ನ ಕುದೂರಿನ ಹಳೆ ವಿದ್ಯಾರ್ಥಿಗಳು ಹೇಳಿದಾಗ ನನಗೆ ತುಂಬಾ ಸಂಕಟ ಆಯಿತು. ಅವನ ಹೆಸರಿನಲ್ಲಿ ಈ ಕಾರ್ಯಕ್ರಮ ಮಾಡ್ತಾ ಇರೋದು ನಿಜವಾಗ್ಲೂ ಕೂಡ ಶ್ಲಾಘನೀಯ ಸಂಗತಿ. ಈ ಕಾರ್ಯಕ್ರಮ ಪ್ರತಿ ವರ್ಷನೂ ಕೂಡ ನಡ್ಕೊಂತ ಬಂದ್ರೆ ಅದು ಬಹುಶಃ ಅವನಿಗೆ ಇನ್ನಷ್ಟು ಗೌರವವನ್ನ ಸಲ್ಲಿಸಂಗಾಗುತ್ತೆ ಅನ್ನೋದು ನನ್ನ ಆಶಯ. ಅದನ್ನ ಈಗ ಮುಂದುವರಿಸಿಕೊಂಡು ಹೋಗಿ ಅಂತ ಹೇಳಿ ನಾನು ಎಲ್ಲ ನನ್ನ ಕುದೂರಿನ ಎಲ್ಲ ವಿದ್ಯಾರ್ಥಿ ಸಮೂಹಕ್ಕೆ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ನಮ್ಮ ಅಣ್ಣನಾದ ತಿರುಮಲೇಶ್ ಅವರ ಸವಿ ನೆನಪಿಗಾಗಿ ಪ್ರತಿ ವರ್ಷ ಟೂರ್ನಿಮೆಂಟ್ ಆಗ್ಬೋದು, ಇಲ್ಲ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಆಗುವಂತ ವೆಚ್ಚ ಆಗ್ಬೋದು, ಇಲ್ಲ ಮಹಿಳೆಯರಿಗೆ ಹಾಗೂ ಹಿರಿಯರಿಗೆ ಆರೋಗ್ಯ ತಪಾಸಣೆ ಆಗ್ಬೋದು, ಇನ್ನಿತರ ಚಿಕಿತ್ಸೆ ಆಗ್ಬೋದು, ಏನೇ ಆಗಲಿ ಪ್ರತಿ ವರ್ಷ ಕೂಡ ಈ ಥರ ಒಂದು ಕಾರ್ಯಕ್ರಮನ ನಡೆಸ್ಕೊಂಡು ಹೋಗ್ತೀವಿ. ಈ ಎಲ್ಲ ನಮ್ಮ ಸ್ನೇಹಿತರಿಂದ ಅವರು ಇದ್ದಷ್ಟ ದಿವಸಗಳು ಕೂಡ ಅವರು ಸ್ನೇಹಿತರು ನಮ್ಮೂರು ನಮ್ಮ ಜನ ಅಂತೇಳಿ ಓಡಾಡ್ತಿದ್ರು. ಮುಂದೇನು ಕೂಡ ಅವ್ರಿಲ್ಲ ಅನ್ನೋಂಥ ಕೊರಗು ಯಾರಿಗೂ ಬೇಡ. ಅವ್ರು ಇದ್ದಷ್ಟು ದಿವಸ ಎಲ್ಲರಿಗೂ ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಹೋಗಿದ್ದಾರೆ. ನಾವು ಕೂಡ ಪ್ರತಿ ವರ್ಷ ನಮ್ಮ ಕೈಲಾದಂಥ ಕಾರ್ಯಕ್ರಮಗಳಾಗ್ಬೋದು, ಇನ್ನಿತರ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಮಾಡ್ತಾ ಪ್ರತಿ ವರ್ಷನೂ ನಾವು ನಡ್ಸ್ಕೊಂಡು ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಹುಟ್ಟಿದ ಹಬ್ಬದ ಪ್ರಯುಕ್ತ ಅಂದ್ರೆ ಫೆಬ್ರವರಿ 27ನೇ ತಾರೀಕು ಇವತ್ತು ಅವ್ರು ಹುಟ್ಟಿರೋದು. ಈ ಮುಖಾಂತರ ತಿರುಮಲೇಶ್ ಅಣ್ಣ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ತಾ ಈ ಸಮಾಜಮುಖಿ ಕಾರ್ಯನ ಅವ್ರ ಹೆಸರಲ್ಲಿ ಪ್ರತಿ ವರ್ಷನೂ ನಡ್ಸ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ಕೇಳ್ಕೊಂತ ಇದ್ದೀನಿ. ಎಲ್ಲ ಕಷ್ಟ ಸುಖಗಳಿಗೂ ಕೂಡ ಸ್ಪಂದಿಸ್ತಿದ್ರು. ಇವತ್ತು ಈ ಸ್ಪೋರ್ಟ್ಸ್ ಏನಂದ್ರೆ ಅವರ ಬದುಕಿನ ಒಂದು ಆಯಾಮ ಅಂತ ಹೇಳ್ಬೋದು. ಅವ್ರ ಸ್ಪೋರ್ಟ್ಸ್ ಅಂದ್ರೆ ಬಹಳ ಇಷ್ಟಪಡ್ತಾ ಇದ್ರು. ಮತ್ತೆ ಸಮಾಜ ಸೇವೆ ಅಂದ್ರೆ ಎಲ್ಲದರಲ್ಲೂ ಮುಂದೆ ಇರ್ತಾ ಇದ್ರು. ಕಾಲೇಜ್ NSS ಕ್ಯಾಂಪಿಂದ ಹಿಡಿದು ಪ್ರತಿಯೊಂದು ಫಂಕ್ಷನ್ ಅಲ್ಲಿ ನಮ್ಮ ಜೊತೆ ಎಲ್ಲರಿಗೂ ಸಪೋರ್ಟ್ ಆಗಿರ್ತಿದ್ರು. ಮತ್ತೆ ಕುದೂರಿನ ಯಾವುದೇ ಕಾರ್ಯಕ್ರಮ ನಡೀಬೇಕಂದ್ರೂ ಸಮಾಜಮುಖಿಯಾಗಿ ಪ್ರತಿ ದಿನವೂ ಅವರು ಒಂದು ಒಳ್ಳೇದು ಮಾಡ್ಬೇಕು ಅನ್ನೋದೇ ಅವ್ರ ಇಂಟೆನ್ಷನ್ ಆಗಿ ಇರ್ತಿತ್ತು. ಮತ್ತೆ ಅವ್ರದ್ದು ನಮ್ಮ ಒಡನಾಟ ಒಂದು 13ರಿಂದ 14 ವರ್ಷ ಇರ್ಬೋದು. ಅತ್ಯುತ್ತಮವಾದ ಮತ್ತೆ ನನ್ನ ಆಪ್ತ ಗೆಳೆಯ ಅಂತಾನೆ ಹೇಳ್ಬೋದು. ಅವ್ರ ಕುಟುಂಬ ಮತ್ತೆ ನಮ್ಮ ಕುಟುಂಬ ಅಂತ ಏನ್ ಬೇರೆ ಇರ್ಲಿಲ್ಲ. ಯಾರ ಮನೆಗೆ ಯಾವುದೇ ಕಷ್ಟ ಸುಖಗಳಾದ್ರೂ ಅವನು ತುಂಬಾ ಬೇಗ ಸ್ಪಂದಿಸ್ತಿದ್ದ.
ಸವಿ ಸವಿ ನೆನಪು ಸವಿ ಸವಿ ನೆನಪು ಸಾವಿರ ನೆನಪು ಸವಿ ಸವಿ ನೆನಪು ಸವಿ ಸವಿ ನೆನಪು ಸಾವಿರ ನೆನಪು